ಹೇ ಗಾಯ್ಸ್, ನೀವು ಉಳಿದಿರುವ ಅನ್ನದಿಂದ ಚಿತ್ರಾನ್ನ ಮಾಡಿರ್ತೀರಾ. ಆದ್ರೆ ಇವತ್ತು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ನಲ್ಲಿ ಮಸಾಲಾ ಚಿತ್ರಾನ್ನ ಮಾಡಿ ನೋಡಿ. ತುಂಬಾನೇ ಅಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಹಾಗಾದ್ರೆ ಬನ್ನಿ ಈ ರೆಸಿಪಿನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದಟ್ ನಿಮ್ಗೆ ಇದೇ ತರ ರೆಸಿಪೀಸ್ ನನ್ನ ಒಂದು ಚಾನಲ್ ಅಲ್ಲಿ ನಿಮ್ಗೆ ನೋಡೋದಕ್ಕೆ ಸಿಗುತ್ತೆ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ಅಲ್ಲಿ ಅರ್ಧ ಕಪ್ ಆಗಷ್ಟು ತೆಂಗಿನ ತುರಿ, ಫ್ರೆಶ್ ಆದ್ರೂ ಇರ್ಬೋದು ಆದ್ರೆ ಒಣಗಿದಾದ್ರೂ ಇರ್ಬೋದು, ಯಾವ್ದಾದ್ರೂ ಓಕೆ. ಇದಕ್ಕೆ 3 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5ರಿಂದ 6 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸಾಸಿವೆ ಮತ್ತೆ ಸ್ವಲ್ಪ ಹಿಂಗು ಹಾಕಿ ಅಂಡ್ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಂಡು ಪಲ್ಸ್ ಮೋಡಲ್ಲಿ ತರಿಯಾಗಿ ರುಬ್ಕೊಂಡು ಬರ್ಬೇಕಾಗತ್ತೆ. ಅಂಡ್ ಹಾಗೆ ಜಾಸ್ತಿ ಫೈನ್ ಕೂಡ ರುಬ್ಬದ್ ಬೇಕಿಲ್ಲ, ಜಾಸ್ತಿ ತರಿ ಕೂಡ ಇರಬಾರ್ದು. ಒಂದ್ ಹದಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೇಂಜ್ ಅಲ್ಲಿ ನೀವು ರುಬ್ಕೊಂಡ್ ಬಂದ್ರೆ ಸಾಕು. ಅಂಡ್ ಜಾಸ್ತಿ ನೀರ್ ಕೂಡ ಆಡ್ ಮಾಡಕ್ ಹೋಗ್ಬೇಡಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ಈ ಮಸಾಲಾ ಚಿತ್ರಾನ್ನಗೆ ಮಸಾಲ ರೆಡಿ ಆಯ್ತು. ಸೊ ಇವಾಗ ಒಗ್ಗರಣೆ ಹಾಕೋಣ. ಸೊ ಇಲ್ಲಿ ನಾನು ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ್ಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆನ ಆಡ್ ಮಾಡ್ಕೊಂಡು ಚಟಪಟ ಅನ್ನುವಾಗ ಒಂದು ದಪ್ಪ ಸೈಜ್ ಈರುಳ್ಳಿನ ಈ ತರ ಕಟ್ ಮಾಡ್ಕೊಂಡು ಆಡ್ ಮಾಡ್ಕೊಂಡಿದ್ದೀನಿ. ಅಂಡ್ ಇದಕ್ಕೆ 1 ಸ್ಪೂನ್ ಆಗಷ್ಟು ಕಡಲೆಬೇಳೆ, 1 ಸ್ಪೂನ್ ಆಗಷ್ಟು ಉದ್ದಿನ ಬೇಳೆ, ಶೇಂಗಾ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅಂಡ್ ನಿನ್ನೆ ಮಾಡಿರುವ ರೆಸಿಪಿ ಬದನೆಕಾಯಿ ಭರ್ತಾ ಮತ್ತೆ ಆಪಲ್ ಮಿಲ್ಕ್ ಶೇಕ್ ಹೇಗೆ ಅನಿಸ್ತು, ಟ್ರೈ ಮಾಡಿದ್ದೀರಾ ಅಲ್ವಾ ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೆಕ್ಸ್ಟ್ ರೆಸಿಪಿ ಯಾವ್ದು ಬೇಕು ಅಂತ ಕೂಡ ತಿಳಿಸಿ, ಸೊ ದಟ್ ನಾನು ಅದನ್ನ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ಕಡಲೆಬೇಳೆ ಉದ್ದಿನ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಲೈಟ್ ಬ್ರೌನ್ ಕಲರ್ ಆಗಬೇಕು. ಅಂಡ್ ಈರುಳ್ಳಿ ಕೂಡ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಸಾಕು. ಈ ಸ್ಟೇಜ್ ಅಲ್ಲಿ ನಾವು ಮಸಾಲ ಏನು ರುಬ್ಕೊಂಡು ಬಂದಿದ್ವಿ ಅದನ್ನ ಆಡ್ ಮಾಡ್ಕೊಳ್ಬೇಕು. ಅಂಡ್ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡಿರಿ, ಇಲ್ಲ ಅಂತಂದ್ರೆ ಈ ಕೊಬ್ಬರಿ ಏನಿರುತ್ತೆ ಅಲ್ವಾ ಅದು ಮತ್ತೆ ಕೆಳಗಡೆ ಸೀದ್ ಹೋಗುತ್ತೆ. ಸೊ ಆದಷ್ಟು ಮೀಡಿಯಂ ಫ್ಲೇಮ್ ಮೇಲೆ ಇಟ್ಕೊಂಡು ಇದನ್ನ ಚೆನ್ನಾಗಿ ಮಸಾಲಾನ ಫ್ರೈ ಮಾಡ್ಕೊಳ್ಬೇಕು. ಅಂಡ್ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಅರಿಶಿಣದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ಕೊಂಡು ಅಗೇನ್ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿ, ಸೊ ದಟ್ ಈ ಅರಿಶಿಣ ಪುಡಿದು ವಾಸನೆ ಹೋಗ್ಬೇಕು. ಇಲ್ಲ ಅಂತಂದ್ರೆ ಚಿತ್ರಾನ್ನದಲ್ಲಿ ಅರಿಶಿಣ ಪುಡಿ ವಾಸನೆನೆ ಬಂದ್ಬಿಡುತ್ತೆ. ಸೊ ಇದು ಕೂಡ 1 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದಾದ್ಮೇಲೆ ಇಲ್ಲಿ ನಾನು ತಂಗಳನ್ನ ಅಂದ್ರೆ ರಾತ್ರಿ ಮಾಡಿರುವ ಅನ್ನನ ಇದಕ್ಕೆ ಆಡ್ ಮಾಡ್ತಾ ಇದ್ದೀನಿ. ಸೊ ಆರಾಮಾಗಿ ಒಂದು 4 ಜನರು, ಈ ಒಂದು ಮೆಜರ್ಮೆಂಟ್ ಅಲ್ಲಿ 4 ಜನರಿಗೆ ಚಿತ್ರಾನ್ನ ಅಂದ್ರೆ ಮಸಾಲಾ ಚಿತ್ರಾನ್ನ ನೀವು ಮಾಡ್ಬೋದು. ಸೊ ಅನ್ನನ ಹಾಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲಾನು ಚೆನ್ನಾಗಿ ಮಸಾಲ ಈ ಅನ್ನ ಜೊತೆ ಅಂಟ್ಕೊಳ್ಬೇಕು. ಸೊ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡ್ತಾ ಇದ್ದೀರಲ್ವಾ, ನೋಡ್ತಾ ಇದ್ರೇನೆ ತಿನ್ಬೇಕು ಅಂತ ಅನಿಸ್ತಾ ಇರ್ಬೇಕು, ಹೌದಲ್ವಾ? ಸೊ ಕೊನೆಯಲ್ಲಿ ಒಂದ್ ಅರ್ಧ ನಿಂಬೆ ಹಣ್ಣಿನ ರಸನು ಆಡ್ ಮಾಡ್ಕೊಂಡು ಮತ್ತೆ ಕೊತ್ತಂಬರಿ ಸೊಪ್ಪು ಇದ್ರೆ ಮೇಲೆ ಸ್ವಲ್ಪ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿದ್ರೆ ಮುಗೀತು, ಮಸಾಲಾ ಚಿತ್ರಾನ್ನ ತಿನ್ನೋದಕ್ಕೆ ರೆಡಿ.